ಹರೇ ಕೃಷ್ಣ. ಇತ್ತೀಚೆಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆದಂಥ ವಿಚಾರ ಯಾವುದು ಅಂದರೆ ಸೌಜನ್ಯ ಅತ್ಯಾಚಾರ ಪ್ರಕರಣ. ನಿಮ್ಮೆಲ್ಲರಿಗೂ ಗೊತ್ತು, ಸೌಜನ್ಯಗೆ ಆದಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು, ಹಾಗೆ ಅತ್ಯಾಚಾರ ಮಾಡಿದಂಥ ಪಾಪಿಗಳಿಗೆ ಶಿಕ್ಷೆ ಆಗಲೇಬೇಕು. ಇದರಲ್ಲಿ ಎರಡು ಮಾತೇ ಇಲ್ಲ. ಈ ಪ್ರಕರಣನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡುವ ಮೂಲಕ ಜನಗಳಲ್ಲಿ ಅವೇರ್ನೆಸ್ ತಂದು ಈ ಕೇಸ್ ಇಷ್ಟೊಂದು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಆದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರು ಹಾಗೆ ಸಮೀರ್ ಎಂ ಡಿ ಅವರಿಗೆ ನನ್ನ ಕಡೆಯಿಂದ ತುಂಬಾ ಟ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ಇನ್ನೊಂದು ಟ್ಯಾಂಕ್ಸ್ ಹೇಳ್ಬೇಕು ಇವ್ರ 3 ಜನಕ್ಕೂ. ಅದೇನು ಅಂದ್ರೆ ನಮ್ಮ ಕರ್ನಾಟಕದ ಜನರನ್ನ ಇಷ್ಟು ಈಸಿಯಾಗಿ ಯಾಮಾರಿಸಬಹುದು ಅಂತ ಹೇಳ್ಬಿಟ್ಟು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಟ್ಯಾಂಕ್ಸ್. ಸೌಜನ್ಯ ಅತ್ಯಾಚಾರ ಪ್ರಕರಣದ ತಿಳಿಯೋಕು ಮುಂಚೆ ನಾನೊಂದು ನಿಮಗೊಂದು ಸ್ಟೋರಿ ಹೇಳ್ತೀನಿ. ಅದು ಕರಡಿ ಕಥೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರಡಿನ ಹುಲಿ ಮತ್ತೆ ಸಿಂಹನೇ ಬೇಟೆ ಆಡಕ್ಕಾಗಲ್ಲ, ಯಾಕೆಂದ್ರೆ ಅದು ಅಷ್ಟೊಂದು ಟೆರರ್. ಆದ್ರೆ 3 ಜನ ಸೇರ್ಕೊಂಡು ಆ ಕರಡಿನ ಹಿಡಿಬೇಕು ಅಂತ ಹೊಡ್ತಾರೆ. ಅದು ಅಷ್ಟು ಸುಲಭ ಆಗಲ್ಲ, ಯಾಕೆಂದ್ರೆ ಯಾವುದೇ ರೀತಿ ಟ್ರಾಪ್ ಆದ್ರೂ ಕೂಡ ಕರಡಿಗೆ ಬೇಗ ಗೊತ್ತಾಗುತ್ತೆ. ಆದ್ರೆ ಈ 3 ಜನ ತುಂಬಾ ಯೋಚನೆ ಮಾಡಿ ಒಂದು ಟ್ರಾಪ್ ರೆಡಿ ಮಾಡ್ತಾರೆ. ಅದೇನು ಅಂದ್ರೆ ತಲು ಬಲೆ ಬಿಟ್ಟು ಸೆಂಟ್ರಲ್ಲಿ ಜೇನುತುಪ್ಪ ಇಡ್ತಾರೆ. ಕರಡಿಗೆ ಜೇನುತುಪ್ಪ ಎಷ್ಟು ಇಷ್ಟ ಅಂದ್ರೆ ಅದು ಪ್ರಾಣಕ್ಕಿಂತ ಹೆಚ್ಚು ಇಷ್ಟ. ಈ ಟ್ರಾಪ್ ಗೊತ್ತಿದ್ರು ಕೂಡ ಕರಡಿ ಜೇನುತುಪ್ಪ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗುತ್ತೆ, ತಿನ್ನುತ್ತೆ. ತಿನ್ಬೇಕಾದ್ರೆ ಅದಕ್ಕೆ ಗೊತ್ತಾಗುತ್ತೆ, ನಾನು ಟ್ರಾಪ್ ಅಲ್ಲಿ ಇದ್ದೀನಿ, ನಾನು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ರು ಕೂಡ ಅದು ಹೊರಗಡೆ ಬರಕ್ ಆಗಲ್ಲ, ಯಾಕೆಂದ್ರೆ ಅಷ್ಟೊಂದು ಇಷ್ಟ ಅದಕ್ಕೆ ಜೇನುತುಪ್ಪ ಅಂದ್ರೆ. ಈಗ ನೀವೇ ಯೋಚನೆ ಮಾಡಿ, ಇಲ್ಲಿ ಕರಡಿ ಯಾರಾಗಿದ್ದೀರಾ ಅಂತ. ಸೌಜನ್ಯ ಪ್ರಕರಣದಲ್ಲಿ ಇಂಪಾರ್ಟೆಂಟ್ 3 ವ್ಯಕ್ತಿಗಳು ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು ಹಾಗೆ ಸಮೀರ್ ಎಂ ಡಿ. ಒಬ್ರು ಕಳ್ಳ, ಒಬ್ಬ ಪೊಲೀಸ್, ಇನ್ನೊಬ್ಬ ಮತಾಂತರಿ. ಕಳ್ಳ ಮತ್ತೆ ಪೊಲೀಸ್ ಸೇರ್ಕೊಂಡು ಮಾಡಿದ್ರೆ ಪ್ಲಾನ್ ಯಾವ ರೀತಿ ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಸೌಜನ್ಯ ಪ್ರಕರಣ. ಫಸ್ಟ್ ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವ್ರನ್ನ ಕಳ್ಳ, ಮಳ್ಳ, ಸುಳ್ಳ ಹಾಗೆ ನಮ್ಮ ಶ್ರೀ ಕ್ಷೇತ್ರದ ಬಗ್ಗೆ ಬ್ಯಾಡ್ ಆಗಿ ಮಾತಾಡಿದಂತ ಕಚಡ ಕೂಡ ಅಂತಲೂ ಅನ್ಬಹುದು. ಬಟ್ ಆದ್ರೆ ಇಷ್ಟೆಲ್ಲಾ ಮಾಡಿರೋರು ಒಳ್ಳೆಯವರಾಗಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡ್ಸೋದಕ್ಕೆ ಹೋರಾಟ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಒಂದ್ ಕಡೆ ಹೇಳ್ತಾರೆ ಸೌಜನ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ದೇವಮ್ಮನವರೇ, ಅದನ್ನ ಕಂಡಂತ ಸಾಕ್ಷಿ ನನ್ನ ಹತ್ರ ಇದೆ ಅಂತಾರೆ. ಇನ್ನೊಂದ್ ಕಡೆ ಬಂದು ಆ ಸಾಕ್ಷಿನ ಲಾಯರಿಗೆ ಕೊಟ್ರೆ ಲಾಯರ್ನೇ ಕೊಂದ್ಬಿಟ್ರೆ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುವ ಲಾಯರ್ ಗ್ರೂಪ್ ನಲ್ಲಿ ಒಬ್ರನ್ನ ಕೊಲ್ತಾರೆ ಅನ್ನೋ ಅಷ್ಟು ಸ್ಟ್ರಾಂಗ್ ಆಗಿರುವಂತ ವ್ಯಕ್ತಿ ಎಷ್ಟು ದಿವಸ ಮಹೇಶ್ ಶೆಟ್ಟಿ ತಿಮರೋಡಿನ ಸುಮ್ಮನೆ ಬಿಟ್ಬಿಡ್ತಾರೆ. ಎರಡನೇದಾಗಿ ಗಿರೀಶ್ ಮಟ್ಟಣ್ಣನವರು. ಇವರು ಮೂಲತಃ ಪೊಲೀಸ್ ಫ್ಯಾಮಿಲಿ, ವೆಲ್ ಎಜುಕೇಟೆಡ್. ಇವರು ಕೂಡ ಪೊಲೀಸ್. ಇವ್ರಿಗೆ ಅತ್ಯಾಚಾರ ಪ್ರಕರಣದ ಬಗ್ಗೆನೂ ಗೊತ್ತು, ಹಾಗೆ ಕೊಲೆ ಪ್ರಕರಣದ ಬಗ್ಗೆನೂ ಗೊತ್ತು, ಹಾಗೆ ರಾಜಕೀಯದ ಬಗ್ಗೆನೂ ಗೊತ್ತು. ಇವರು ಭ್ರಷ್ಟಾಚಾರ ಮಾಡಿ ಸಸ್ಪೆಂಡ್ ಆಗಿ ಅಮಾನತಾಗ್ತಾರೆ. ಇದನ್ನ ತಾಳಲಾಗದೆ ಕೋಪದಿಂದ ಪಾರ್ಲಿಮೆಂಟ್ಗೆ ಉಸಿ ಬಾಂಬ್ ಕೂಡ ಇಡ್ತಾರೆ. ಇಂತಹ ಕಚಡ ವ್ಯಕ್ತಿ ಒಳ್ಳೆಯವನಾಗಿ ಸೌಜನ್ಯ ಪ್ರಕರಣದ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ ಯಾವ ಕಾನೂನು ಹೇಳಲ್ಲ. ಹೋರಾಟ ಮಾಡ್ಲಿ ಅನ್ನೋದೇ ನನ್ನ ವಾದನೂ ಕೂಡ. ಇವರು ಎಲ್ಲಾ ಕಡೆಲೂ ಹೇಳ್ಕೊಂಡ್ ಬಂದಿರೋದೇನು ಅಂದ್ರೆ ಸೌಜನ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ದೇವಮಾನವರೇ, ಅವರ ವಂಶದವರೇ, ನನ್ನ ಹತ್ರ ಅದಕ್ಕೆ ಸಾಕ್ಷಿ ನನ್ನ ಮೊಬೈಲ್ ಅಲ್ಲಿ ಇದೆ ಅಂತ ಎಲ್ಲಾ ಕಡೆಲೂ ಹೇಳ್ಕೊಂಡ್ ಬಂದಿದ್ದಾರೆ. ಎಲ್ಲಾ ರೀತಿಯ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಮತ್ತೆ ಕೊಲೆ ಕೇಸ್ಗಳ ಬಗ್ಗೆ ತಿಳ್ಕೊಂಡಿರುವಂತಹ ಗಿರೀಶ್ ಮಟ್ಟಣ್ಣನವ್ರಿಗೆ ಹೈಕೋರ್ಟ್ಗೆ ಹೋಗಿ ಸಾಕ್ಷಿನ ಕೊಟ್ಟು ಕೇಸ್ನ ರಿಓಪನ್ ಮಾಡಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಆದ್ರೆ ಸಾಕ್ಷಿನ ಜನಗಳ ಮುಂದೆನಾದ್ರೂ ಇಡ್ಬೇಕಲ್ವಾ? ಇಡೋದಿಲ್ಲ. ದೇವಮಾನವರೇ ಇದನ್ನೆಲ್ಲ ಮಾಡಿಸಿರೋದು, ಅವರ ವಂಶದವರೇ ಇದನ್ನೆಲ್ಲ ಮಾಡಿಸಿರೋದು ಅಂತ ವಿಡಿಯೋ ಮಾಡೋದಕ್ಕೆ ಮಾತ್ರ ಬರುತ್ತೆ. ಇದ್ಯಾವುದು ಕೂಡ ಗೊತ್ತಿಲ್ಲ ಅವ್ರಿಗೆ. ಒಬ್ಬ ಕಳ್ಳ ಮತ್ತೆ ಅಮಾನತಾದಂತಹ ಒಬ್ಬ ಪೊಲೀಸ್ ವ್ಯಕ್ತಿ ಮಾಡಿದಂತ ಪ್ಲಾನಿಗೆ ನೆಕ್ಸ್ಟ್ ಇನ್ನೊಬ್ಬ ಸೇರ್ಕೋತಾರೆ. ಅವ್ರು ಯಾರು ಅಂದ್ರೆ ಸಮೀರ್ ಎಂ ಡಿ. ಮೊದ್ಲಿಗೆ ಇವ್ರ ವಿಡಿಯೋ ವೈರಲ್ ಆದಾಗ ನಾನ್ ಅನ್ಕೋತಾ ಇದ್ದೆ ಯಾವ್ದಾದ್ರು ಮುಸ್ಲಿಮ್ಸ್ ಕಮ್ಯುನಿಟಿ ಅವರು ಹಾಗೆ ಮಸೀದಿಯವರು ಇವರನ್ನ ಕರೆದು ಸನ್ಮಾನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಬಹಿರಂಗವಾಗಿ ಎಲ್ಲೂ ಆಗಿಲ್ಲ. ಆದ್ರೆ ಯಾರಿಗೂ ಗೊತ್ತಿಲ್ದಂಗ ಆಗಿದ್ರೆ ಆಗಿರ್ಬೋದೇನೋ, ನನಗ್ ಗೊತ್ತಿಲ್ಲ. ಇವರು ಫಸ್ಟ್ ವಿಡಿಯೋ ವೈರಲ್ ಆದಾಗ ಅದ್ರ ಜೊತೆ ಇನ್ನೊಂದು ನ್ಯೂಸ್ ವೈರಲ್ ಆಗುತ್ತೆ. ಅದ್ ಯಾವ್ದು ಅಂದ್ರೆ ಅಜ್ಮೀರ್ ದರ್ಗಾ. 250ಕ್ಕೂ ಹೆಚ್ಚು ಹಿಂದೂ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದಿಕ್ಕೆ ಸಾಕ್ಷಿಯಾದಂತಹ ಅಜ್ಮೀರ್ ದರ್ಗಕ್ಕೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಆ ಅಜ್ಮೀರ್ ದರ್ಗನ ಪವಿತ್ರ ಸ್ಥಳ ಅಂದಂತಹ ವ್ಯಕ್ತಿ ಈ ಕಡೆ ಬಂದು ಸೌಜನ್ಯ ಅತ್ಯಾಚಾರ ಪ್ರಕರಣಕ್ಕೆ ಹೋರಾಟ ಮಾಡ್ತಾರೆ. ಅಜ್ಮೀರ್ ದರ್ಗದಲ್ಲಿ ಆದಂತಹ ಕ್ರೈಮ್ ಬಗ್ಗೆ ಸಮೀರ್ ಅವ್ರಿಗೆ ಗೊತ್ತಿಲ್ಲ, ಅಮಾಯಕ ಅನ್ಕೊಳ್ಳೋಣ. ಬಟ್ ಆದ್ರೆ ಅಜ್ಮೀರ್ ಅಥವಾ ಹಜ್ರತ್ ಅಂತ ಏನಕ್ಕೆ ಮಸೀದಿಗಳನ್ನ ಅಥವಾ ದರ್ಗಾಗಳನ್ನ ನಿರ್ಮಾಣ ಮಾಡ್ತಾರೆ ಅನ್ನೋದಾದ್ರೂ ತಿಳ್ಕೊಂಡಿರ್ಬೇಕಲ್ವಾ. ಎಕ್ಸಾಂಪಲ್ ಹಜ್ರತ್. ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಸತ್ತ ನಂತರ ಆ ವ್ಯಕ್ತಿಗೆ ಹಜ್ರತ್ ಎಂಬ ಹೆಸರಿನಲ್ಲಿ ಮಸೀದಿ ಅಥವಾ ದರ್ಗಾನ ನಿರ್ಮಾಣ ಮಾಡ್ಬೇಕು ಅಂದ್ರೆ ಕನಿಷ್ಠ ಅವನು 100ಕ್ಕೂ ಹೆಚ್ಚು ಹಿಂದೂಗಳನ್ನ ಮತ್ತೆ ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿರ್ಬೇಕು. ಅಂದಾಗ ಮಾತ್ರ ಅವ್ರಿಗೆ ಹಜ್ರತ್ ಎಂಬ ಹೆಸರಿನಲ್ಲಿ ಮಸೀದಿ ಅಥವಾ ದರ್ಗಾನ ನಿರ್ಮಾಣ ಮಾಡ್ತಾರೆ. ಇದು ಕೂಡ ತಿಳಿದಿಲ್ಲ ಅನ್ನೋ ಅಷ್ಟು ಅಮಾಯಕ ಸಮೀರ್ ಅವರಲ್ಲ.
ನಮ್ಮಲ್ಲಿ ಯಾವುದೇ ರೀತಿಯ ಜಾತಿ ಧರ್ಮ ಭೇದ ಇಲ್ಲ, ನಾವು ಸೆಕ್ಯುಲರ್ ಕಂಟ್ರಿಲಿ ಇದೀವಿ, ನಾವು ಜಾತ್ಯತೀತ ರಾಷ್ಟ್ರದಲ್ಲಿ ಇದೀವಿ ಅಂತ ಹೇಳೋರಿಗೆ. ಹಾಗೆ ಸಮೀರ್ MD ಅವರು ಇನ್ನೊಂದ್ ಕಡೆ ಹೇಳ್ತಾರೆ, ನಾನು ಯಾವುದೇ ಜಾತಿ ಧರ್ಮನ ನೋಡಿ ಈ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದಕ್ಕೆ ಹೋರಾಟ ಮಾಡ್ತಾ ಇಲ್ಲ, ನಾನು ಸೆಕ್ಯುಲರ್, ನನಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲ ಅಂತ ಹೇಳಿದಂತ ಸಮೀರ್ ಅವರಿಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಇನ್ಮೇಲೆ ನೀವು ಮಾಡೋ ಪ್ರತಿ ವಿಡಿಯೋದಲ್ಲಿ ಫಸ್ಟ್ ಅಥವಾ ಲಾಸ್ಟ್ ಅಲ್ಲಿ ಒಂದೇ ಮಾತರಂ ಅಂತ ಹೇಳಿ, ಇಲ್ಲ ಅಂದ್ರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ. ಆಮೇಲೆ ಬಂದು ನೀವು ನಾನು ಸೆಕ್ಯುಲರ್, ನಾನು ಜಾತ್ಯತೀತ ರಾಷ್ಟ್ರದಲ್ಲಿ ಇದ್ದೀನಿ, ನಾನು ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನನ ನಂಬ್ತೀನಿ, ಅದನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ. ನಂತರ ಈ ಕೇಸಲ್ಲಿ ಒಂದು ಅದ್ಭುತನೇ ನಡೆಯುತ್ತೆ. ಅದೇನು ಅಂದ್ರೆ ಭೀಮಾ ತಾನೇ ಭಾಗಿಯಾದ ಕ್ರೈಮ್ ನಲ್ಲಿ ಮನನೊಂದು ಪಶ್ಚಾತ್ತಾಪದಿಂದ ತಾನೇ ಊತಿಟ್ಟ ಒಂದು ಬುರ್ಡೆನ ತಗೊಂಡ್ಬಂದು ಜಡ್ಜ್ ಹತ್ರ ಒಂದು ಹೇಳಿಕೆನ ಕೊಡ್ತಾರೆ. ಹಾಗೆ ಇವ್ರಿಗೆ ಲಾಯರ್ಗಳು ಕೂಡ ಸಪೋರ್ಟ್ ಮಾಡ್ತಾರೆ. ನಂತರ ಇವ್ರನ್ನ ಕರ್ಕೊಂಡು ಊತಿಟ್ಟ ಸ್ಥಳ ಮಹಾಜರಿಗೆ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಒಂದು ನ್ಯೂಸ್ ಬರುತ್ತೆ, ಭೀಮಾ ಬಂದು 1 ಗಂಟೆ ಆದ್ರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅವರು ಮಹಾಜರಿಗೆ ಬಂದಿಲ್ಲ ಅಂತ. ಏನಪ್ಪ ಇದು, ಒಂದು ಡಿಸ್ಟ್ರಿಕ್ಟ್ ಪೊಲೀಸರನ್ನ ಒಬ್ಬ ವ್ಯಕ್ತಿ ತನ್ನ ಅಂಗೈಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾನಲ್ಲ, ಯಾರು ಇರ್ಬೋದು ಇವನು ಅನ್ಕೋತಾ ಇರೋ ಅಷ್ಟೊತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆ SP ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕ್ತಾರೆ. ಸ್ಥಳ ಮಹಾಜರಿಗೆ ಯಾರು ಕೂಡ ನಮ್ಗೆ ಇನ್ಫಾರ್ಮ್ ಮಾಡಿ ಬಂದಿಲ್ಲ, ಹಾಗೆ ಯಾರ ಹತ್ರನಾದ್ರೂ ಸಾಕ್ಷಿ ಇದ್ರೆ ಅದನ್ನ ನಮ್ಗೆ ಕೊಡಿ, ಯಾರು ಈ ಅತ್ಯಾಚಾರ ಪ್ರಕರಣಗಳನ್ನ ಮಾಡಿದರೆ ಅವ್ರಿಗೆ ನಾವು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಆದ್ರೆ ಯಾವುದೇ ರೀತಿಯ ಸಾಕ್ಷಿಗಳನ್ನ ಈ ಮೂವರು ಕೊಡೋದಿಲ್ಲ. ಈಗ ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಟಿ ಕೊಡ್ತೀನಿ, ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಪೊಲೀಸರು ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಯಾರನ್ನ ಎದುರಾಕೋಬೇಕು ಅಂತ ಗೊತ್ತಾ ನಿಮ್ಗೆ? ಅವರ ಸುಪೀರಿಯರ್ಗಳು, ಹಾಗೆ ಹಿಂದೂ ವಿರೋಧಿ ಆಗಿರ್ತಕ್ಕಂತಹ ಕಾಂಗ್ರೆಸ್. ಬಟ್ ಆದ್ರೆ ಅವ್ರ ಸಮಾಜದಲ್ಲಿ ಬದುಕಬೇಕು ಅಂದ್ರೆ ಜನಗಳ ಮಧ್ಯದಲ್ಲಿ ಇರ್ಲೇಬೇಕು. ಜನಗಳನ್ನ ವಿರೋಧ ಕಟ್ಕೊಂಡು ಯಾವುದೇ ಪೊಲೀಸ್ ಆಗ್ಲಿ ಎಷ್ಟೇ ದುಡ್ಡಿರೋನಾದ್ರೂ ಸರಿ ಸಮಾಜದಲ್ಲಿ ಬದುಕೋದಿಕ್ಕಾಗೋದಿಲ್ಲ. ಅಷ್ಟು ಗೊತ್ತಿಲ್ಲದೆ ಇರೋ ಅಷ್ಟು ದಡ್ರಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅವರು. ನಮ್ಮ ಹೈಕೋರ್ಟ್ ಮೇಲೆ ನಂಬಿಕೆ ಇಲ್ದಂತಹ, ನಮ್ಮ ಹಿಂದೂ ವಿರೋಧಿ ಕಾಂಗ್ರೆಸ್ ಮೇಲೆ ನಂಬಿಕೆ ಇಲ್ಲದೆ ಇರುವಂತಹ ಒಬ್ಬ ಲಾಯರ್ ಕೇರಳ ಸರ್ಕಾರಕ್ಕೆ ಒಂದು ಲೆಟರ್ ಬರೀತಾರೆ. ಏನಪ್ಪಾ ಇದು, ನಮ್ಮ ದೇಶದಲ್ಲಿ ಸೆಕೆಂಡ್ GST ಪೇಯರ್ ಆಗಿರುವಂತಹ ಕರ್ನಾಟಕ ಸರ್ಕಾರಕ್ಕಿಂತ, ಕರ್ನಾಟಕ ರಾಜ್ಯಕ್ಕಿಂತ ಕೇರಳ ಸರ್ಕಾರ, ಕೇರಳ ರಾಜ್ಯ ಸ್ಟ್ರಾಂಗ್ ಆಗಿದೆಯಾ ಅನ್ನಿಸ್ತು. ಅಷ್ಟೊತ್ತಿಗೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ, ಅದೇ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಕೇರಳ ಹೈಕೋರ್ಟ್ ಒಂದು ತೀರ್ಪು ನೀಡುತ್ತೆ, ಮಹಿಳೆಯರು ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಪ್ರವೇಶ ಕೊಡ್ಬೋದು ಅಂತ. ಇದಕ್ಕೆ ಹೋರಾಟ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಒಬ್ಳು ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನ ಪ್ರವೇಶ ಮಾಡ್ತೀನಿ ಅಂತ ಮುಂದೆ ಬರ್ತಾಳೆ. ಬಟ್ ಆದ್ರೆ ಹೋರಾಟ ಜಾಸ್ತಿ ಇದ್ದ ಕಾರಣಕ್ಕೆ ಸ್ವಲ್ಪ ಕಾಲ ಆಗಲ್ಲ. ಬಟ್ ಆದ್ರೆ ಪೊಲೀಸ್ ಪ್ರೊಟೆಕ್ಷನ್ ಮೂಲಕ ದೇವಸ್ಥಾನನ ಪ್ರವೇಶ ಮಾಡಬೇಕು ಅಂತ ಹೋದಾಗ ಗೊತ್ತಾಗಿದ್ದೇನು ಅಂದ್ರೆ ಅವರು ಯೂಸ್ ಮಾಡಿದಂತಹ ಪ್ಯಾಡ್ ನ ಇಡುಮುಡಿಯಲ್ಲಿ ತಂದಿದ್ರು ಅಂತ. ಇಷ್ಟೆಲ್ಲ ಮಾಡಿರೋರು ಯಾರೋ ಹಿಂದೂಗಳು ಅನ್ಕೋತಾ ಇದ್ದೀರಾ ನೀವು? ಅಲ್ವೇ ಅಲ್ಲ. ರೆಹನಾ ಫಾತಿಮಾ ಅನ್ನೋ ಒಂದು ಮುಸ್ಲಿಂ ಮಹಿಳೆ, ತನ್ನ ಧರ್ಮದಲ್ಲಿ ಯಾವುದೇ ಒಂದೇ ಒಂದು ಮಸೀದಿಗೆ ಪ್ರವೇಶ ಇಲ್ಲದೆ ಇದ್ರು ಕೂಡ ಅದನ್ನ ಪ್ರಶ್ನೆ ಮಾಡದೇ ಇರುವಂತಹ ರೆಹನಾ ಫಾತಿಮಾ ಕೆಲವು ದೇವಸ್ಥಾನಗಳು ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ನಿರ್ಬಂಧಿಸಿರುವುದನ್ನ ಕೇಳೋದಕ್ಕೆ ಮುಂದೆ ಬರ್ತಾರೆ. ಈಗ ನೀವು ಅನ್ಕೋತಿರ್ತೀರಾ, ಎಲ್ಲರೂ ಬಂದ್ಬಿಟ್ಟು ಕೇರಳ ಸ್ಟೋರಿನೇ ಹೇಳ್ತಾರಲ್ಲ, ಕೇರಳದಲ್ಲಾದಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಬಗ್ಗೆನೇ ಹೇಳ್ತಾರಲ್ಲ ಅಂತ. ಇಲ್ಲ, ನಿಮ್ಗೆ ಫುಲ್ ಆಗಿ ಕ್ಲಾರಿಟಿ ಕೊಡ್ಬೇಕು ಅಂತಲೇ ಬಂದಿದ್ದೀನಿ, ಕೊಡ್ತೀನಿ ಕೂಡ. ಈ ವಿಡಿಯೋನ ಫುಲ್ ಆಗಿ ನೋಡಿ, ನಿಮ್ಗೆ ಏನಾದ್ರೂ ಕೂಡ ನಿಮ್ಗೆ ಈ ವಿಡಿಯೋ ಇಂದ ಇನ್ಫಾರ್ಮೇಶನ್ ಸಿಕ್ತು ಮತ್ತೆ ಕ್ಲಾರಿಟಿ ಸಿಕ್ತು ಅಂದ್ರೆ ಶೇರ್, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬಾನು ಎಂಬ ಮುಸ್ಲಿಂ ಮಹಿಳೆ ತನ್ನದೇ ಊರಿನ ಒಂದು ಹಿಂದೂ ಅಪ್ರಾಪ್ತ ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡಿ ಕೇರಳದ ತ್ರಿಶೂರ್ಗೆ ಕರ್ಕೊಂಡು ಬರ್ತಾರೆ. ಅಜ್ಞಾತ ಮನೆಯಲ್ಲಿ ಇರಿಸ್ತಾರೆ. ಇಸ್ಲಾಂನ ಪ್ರಾಕ್ಟೀಸ್ ಮಾಡೋದಕ್ಕೆ ಕೂಡ ಹೇಳ್ತಾರೆ. ಹೇಗೋ ತಪ್ಪಿಸ್ಕೊಂಡು ತ್ರಿಶೂರ್ನ ರೈಲ್ವೆ ಸ್ಟೇಷನ್ಗೆ ಬಂದಂತಹ ಆ ಹುಡುಗಿ ಅಲ್ಲಿದ್ದಂತಹ ಪೊಲೀಸವ್ರಿಗೆ ಸಿಗ್ತಾರೆ. ಆ ಪೊಲೀಸ್ಗೆ ಸಿಕ್ಕಿದ ನಂತರ ಆ ಮನೆಯಲ್ಲಿ ಆದಂತ ಇನ್ಸಿಡೆಂಟ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ನನ್ನನ್ನ ಕರ್ಕೊಂಡು ಬಂದು ಮತಾಂತರ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಹಾಗೆ ಅಲ್ಲಿ ತುಂಬಾ ಅಪ್ರಾಪ್ತ ಹೆಣ್ಣು ಮಕ್ಕಳಿದ್ರು. ಅವರೆಲ್ಲ ಮುಸ್ಲಿಂ ಧರ್ಮನ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ತುಂಬಾ ಸಂತೋಷವಾಗಿದ್ರು. ಅದೇ ರೀತಿ ತುಂಬಾ ಹೆಣ್ಣು ಮಕ್ಕಳನ್ನ ಫಾರಿನ್ ಕಂಟ್ರಿಗಳಿಗೂ ಕೂಡ ಕಳಿಸ್ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಶಾಕಿಂಗ್ ಹೇಳಿಕೆನ ನೀಡ್ತಾರೆ. ಕೇರಳದಲ್ಲಿ ಮಮ್ಮೂಟಿ ಅವರು ಒಂದು ಮೂವಿನ ಮಾಡ್ತಾರೆ. ಆ ಮೂವಿ ಮಲಬಾರ್ ದಂಗೆಯ ಸತ್ಯ ಘಟನೆ ಆಗಿರುತ್ತೆ. ಬಟ್ ಆದ್ರೆ ಆ ಮೋಪ್ಲಾ ದಂಗೆಯಲ್ಲಿ ಆದಂತಹ ಅನ್ಯಾಯ ಅತ್ಯಾಚಾರಗಳ ಬಗ್ಗೆ ಒಂದೇ ಒಂದು ಇನ್ಫಾರ್ಮೇಶನ್ ಕೂಡ ಕೊಡಲ್ಲ. ಆ ಮೂವಿಲಿ ಮೋಪ್ಲಾ ದಂಗೆನ ಸ್ವತಂತ್ರ ಹೋರಾಟ ಅಂತ ಬಿಂಬಿಸ್ತಾರೆ. ಮೋಪ್ಲಾ ಮತ್ತೆ ಮಲಬಾರ್ ದಂಗೆಯಲ್ಲಿ ಆದಂತಹ ಕೃತ್ಯಕ್ಕೆ ಕಾರಣರಾದಂತಹ ವ್ಯಕ್ತಿಗಳಿಗೆ ಸ್ವತಂತ್ರ ಹೋರಾಟಗಾರರು ಅನ್ನೋ ಒಂದು ಬಿರುದು ಕೂಡ ಸಿಕ್ಕಿರುತ್ತೆ 2022ರವರೆಗೆ. ನೀವೇ ಅರ್ಥ ಮಾಡ್ಕೊಳ್ಳಿ ಕೇರಳದ ಪರಿಸ್ಥಿತಿ ಯಾವ ರೀತಿ ಇದೆ. ಕೇರಳ ಇವತ್ತು ಒಂದು ಟೆರರಿಸ್ಟ್ ಹಬ್ ಆಗಿದೆ. ಕೇರಳ ಒಂದೇನಾ, ನೆಕ್ಸ್ಟ್
ತಮಿಳ್ನಾಡಿಗೆ ಹೋಗೋಣ. ತಮಿಳ್ನಾಡಲ್ಲಿ ಇವಾಗಿರುವಂತಹ ಹಿಂದೂ ವಿರೋಧಿ ಸರ್ಕಾರ ಡೈರೆಕ್ಟ್ ಆಗಿ ಹೇಳ್ತಾರೆ, ಸನಾತನ ಧರ್ಮ, ಹಿಂದೂ ಧರ್ಮ, ಕ್ಯಾನ್ಸರ್, ಮಲೇರಿಯಾ, ಡೆಂಗ್ಯೂ ಇದನ್ನ ನಿರ್ಮೂಲನೆ ಮಾಡಬೇಕು ಅಂತ. ಅಲ್ಲಿ ಈಗಿನ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ತಮಿಳ್ನಾಡಲ್ಲಿ ಓಪನ್ ಆಗ್ಬೇಕಾದಂತಹ ಎಷ್ಟೋ ಧಾರ್ಮಿಕ ಸಂಸ್ಥೆಗಳು ಇವತ್ತು ಕರ್ನಾಟಕದ ಬೆಂಗಳೂರಿನ ಸುತ್ತಮುತ್ತ ಓಪನ್ ಆಗಿದ್ದಾವೆ. ಎಕ್ಸಾಂಪಲ್ ಇಶಾ ಫೌಂಡೇಶನ್. ಇಶಾ ಫೌಂಡೇಶನ್ಗೆ ಇವತ್ತಿಗೂ ಕೂಡ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದ್ರೆ, ಮೊನ್ನೆ ತಾನೇ 250ಕ್ಕೂ ಹೆಚ್ಚು ಪೊಲೀಸರನ್ನ ಇಶಾ ಫೌಂಡೇಶನ್ಗೆ ರೈಡ್ಗೆ ಅಂತ ಕಳಿಸ್ತಾರೆ. ಬಟ್ ಆದ್ರೆ ಅಲ್ಲಿ ಏನು ಸಿಗಲ್ಲ. ಆಗಿದ್ದೆಲ್ಲ ಏನು ಅಂದ್ರೆ ಶೆಡ್ಡಿ ಅಂತ. ಇದನ್ನ ಏನಕ್ಕೆ ಮಾಡಿದ್ರು ಅಂದ್ರೆ, ನಮ್ಮ ಧಾರ್ಮಿಕ ಸಂಸ್ಥೆಗಳು ಮತ್ತೆ ಧಾರ್ಮಿಕ ಸ್ಥಳಗಳ ಮೇಲೆ ನಮ್ಮಲ್ಲಿರೋ ನಂಬಿಕೆನ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ. ತೆಲಂಗಾಣದಲ್ಲಿ ಈಗ ಹಿಂದೂಗಳ ಮೇಲೆ ಆಗ್ತಿರುವಂತಹ ಅನ್ಯಾಯ ಅನಾಚಾರಗಳು ನೀವೇ ಒಂದ್ಸಲ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಯಾವ ರೀತಿ ಇದೆ ಅಂತ. ಅಷ್ಟೇನಾ, ನಮ್ಮ ಸುತ್ತಮುತ್ತ ಇರೋ ಸ್ಟೇಟ್ಗಳು ಮಾತ್ರ ಅನ್ಕೊಂಡಿದ್ದೀರಾ? ಕರ್ನಾಟಕಕ್ಕೆ ಬರ್ತೀನಿ, ಕರ್ನಾಟಕದಲ್ಲೂ ಕೂಡ ಇದೇ ರೀತಿ. ಎಕ್ಸಾಂಪಲ್ ಧರ್ಮಸ್ಥಳ ವಿಚಾರ ಆಗಿರ್ಬೋದು, ಅದೇ ರೀತಿ 2018ರಲ್ಲಿ ಆದಂತಹ ಅಂಜನಾದ್ರಿ ಬೆಟ್ಟದ ಇಶ್ಯೂ ಆಗಿರ್ಬೋದು. ಈ ಇಶ್ಯೂ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಯಾರು ತಿಳ್ಕೊಳಕ್ ಇಷ್ಟನೂ ಪಡೋದಿಲ್ಲ. ತುಂಬಾ ವರ್ಷಗಳಿಂದ ಕಷ್ಟಪಟ್ಟು ಕಾಪಾಡ್ಕೊಂಡ್ ಬಂದಿದ್ದಂತಹ ಅಂಜನಾದ್ರಿ ಬೆಟ್ಟನ 2018ರಲ್ಲಿ ಮುಜರಾಯಿ ಇಲಾಖೆ ವಶಪಡಿಸ್ಕೊಳ್ಳುತ್ತೆ. ಅದ್ರ ಜೊತೆ ಅಲ್ಲಿ ವಾಸ ಇದ್ದು ಪೂಜೆ ಮಾಡ್ತಾ ಇದ್ದಂತಹ ಪೂಜಾರಿನ ಹೊರಗಾಕ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತೀರ್ಪು ಬರುತ್ತೆ, ಈ ವ್ಯಕ್ತಿಗೆ ಅಲ್ಲಿ ಪೂಜೆ ಮಾಡೋದಕ್ಕೆ ಯಾವುದೇ ರೀತಿಯ ಅಡಚಣೆ ಮಾಡಬಾರ್ದು, ಅಲ್ಲಿ ಉಳಿಯೋದಕ್ಕೂ ಕೂಡ ಅಡಚಣೆ ಮಾಡಬಾರ್ದು ಅಂತ. ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಹಿಂದೂ ವಿರೋಧ ಅಂತ. ನಮ್ಮ ಹಿಂದೂಗಳಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಯಾವುದು ಗೊತ್ತಾ? ಬೇರೆ ಸ್ಟೇಟ್ಗಳಲ್ಲಿ ಆದಂತ ಪ್ರಾಬ್ಲಮ್ಗೂ ಕೂಡ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಸ್ಟೇಟ್ ಅಲ್ಲಿನೇ ಬೇರೆ ಡಿಸ್ಟಿಕ್ ಅಲ್ಲಾದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ತಾಲೂಕಲ್ಲಾದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಪಕ್ಕದ ಮನೇಲಾದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನಾವ್ ಯಾವ ತರ ಅಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಹೆಣ್ಮಕ್ಳುಗಳಿಗೆ ಯಾವಾಗ ಸಮಸ್ಯೆಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತಾವೋ ಅವತ್ತ ನಾವು ಸಮಸ್ಯೆಗಳನ್ನ ತಿಳ್ಕೊಳ್ಳೋದಕ್ಕೆ ಮತ್ತೆ ಅವನ್ನ ಫೇಸ್ ಮಾಡಕ್ಕೆ ರೆಡಿ ಆಗ್ತೀವಿ. ಅಲ್ಲಿವರೆಗೂ ಕೂಡ ನಾವು ಕೈ ಕಟ್ಟಿ ಕೂತಿರ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮುಜರಾಯಿ ಇಲಾಖೆ ಅಂಡರ್ ಅಲ್ಲಿ ಇದೆ. ಹಾಗೆ ನಮ್ಮ ರಾಜ್ಯದ ಶ್ರೀಮಂತ ದೇವಸ್ಥಾನ. ಇಷ್ಟೊಂದು ಶ್ರೀಮಂತವಾಗಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸೋಷಿಯಲ್ ವರ್ಕ್ ಅಂತ ಏನಾದ್ರೂ ಒಂದು ಮಾಡಿರ್ಲೇಬೇಕು. ಆ ರೀತಿ ಯಾವ್ದಾದ್ರು ಡೆವಲಪ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ, ಲಾಸ್ಟ್ ಇಯರ್ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಂತಹ ಆದಾಯ 155 ಕೋಟಿ. ಬಟ್ ಆದ್ರೆ ಅಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ 0. ಇಷ್ಟೊಂದು ಸಂಪಾದನೆ ಮಾಡ್ತಾ ಇರುವಂತಹ ದುಡ್ಡನ್ನ ತಗೊಂಡೋಗಿ ಇವತ್ತ ನಮ್ಮ ಸರ್ಕಾರ ಮಸೀದಿಗಳಿಗೆ, ಚರ್ಚ್ಗಳಿಗೆ ಕೊಡ್ತಾ ಇದೆ. ಅಟ್ಲೀಸ್ಟ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವತ್ತು ಕೂಡ ರೋಡ್ಗಳು ಸರಿ ಇಲ್ಲ, ಶೌಚಾಲಯ ಸರಿ ಇಲ್ಲ, ಹಾಗೆ ರೀತಿ ಕೂತ್ಕೊಂಡು ಊಟ ಮಾಡುವಂತಹ ಸ್ಥಳ ಸರಿ ಇಲ್ಲ, ನಾವು ಹೋಗಿ ಸ್ಟೇ ಆಗೋದಕ್ಕೆ ರೂಮ್ಗಳು ಸರಿ ಇಲ್ಲ. ಆದ್ರೂ ಕೂಡ ನಾವು ಧರ್ಮಸ್ಥಳನ ಮುಜರಾಯಿ ಇಲಾಖೆಯ ತೆಕ್ಕೆಗೆ ತಗೋಬೇಕು ಅನ್ನೋ ಒಂದು ಷಡ್ಯಂತ್ರಕ್ಕೆ ಸಪೋರ್ಟ್ ಮಾಡ್ಕೊಂಡು ನಿಂತಿದೀವಿ. ಕೆಲವರಿಗೆ ಇವಾಗ ಒಂದು ಡೌಟ್ ಬರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆಯಲ್ವಾ, ಅದು ಡೆವಲಪ್ಮೆಂಟ್ ಅಲ್ವಾ ಅಂತ. ಬಟ್ ಆದ್ರೆ ಅದ್ರ ಬಗ್ಗೆ ಅಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿಲ್ಲದಿರೋ ಒಂದು ವಿಚಾರ ಹೇಳ್ತೀನಿ ಇವತ್ತ, ಕೇಳಿ. 1983ರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಶಿಕ್ಷಣ ಸಂಸ್ಥೆ ಓಪನ್ ಆಗುತ್ತೆ. ಅದು ಇವತ್ತಿಗೂ ಕೂಡ ಟ್ರಸ್ಟೇ ಮೇಂಟೈನ್ ಮಾಡ್ತಾ ಇದೆ. ಚಾಮುಂಡೇಶ್ವರಿ ದೇವಸ್ಥಾನದಿಂದ ಬರುವಂತಹ ಆದಾಯದಲ್ಲೂ ಕೂಡ ಯಾವುದೇ ರೀತಿಯ ಡೆವಲಪ್ಮೆಂಟ್ಗಳು ಕೂಡ ಮಾಡಿಲ್ಲ. ಧರ್ಮಸ್ಥಳದ ವಿರುದ್ಧ ಇಷ್ಟೊಂದು ಷಡ್ಯಂತ್ರ ಮಾಡೋದಕ್ಕೆ ಏನಾದ್ರು ಒಂದು ಕಾರಣ ಇರ್ಲೇಬೇಕಲ್ವಾ? ಅದೇ ಮತಾಂತರ ಮತ್ತೆ ಲವ್ ಜಿಹಾದ್. ಇವತ್ತು ಧರ್ಮಸ್ಥಳ ಸಂಘ, ಈ ಧರ್ಮಸ್ಥಳ ಸಂಘದ ಮೂಲಕ ಎಷ್ಟೋ ಜನ ಮಹಿಳೆಯರು ತಮ್ಮ ಮನೆಯಲ್ಲಿ ಆಗುವಂತಹ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊತಾ ಇದ್ದಾರೆ. ಅದು ಯಾವ ರೀತಿ ಅಂದ್ರೆ, ಬಿತ್ತನೆ ಬೀಜ ತಗೋಬರೋದಾಗಿರ್ಬೋದು, ಜಮೀನಿಗೆ ಗೊಬ್ಬರ ತಗೋಬರೋದಾಗಿರ್ಬೋದು, ಮಕ್ಕಳಿಗೆ ಎಜುಕೇಶನ್ ಫೀಸ್ನ ಕಟ್ಟೋದಾಗಿರ್ಬೋದು, ಮೆಡಿಕಲ್ ಪ್ರಾಬ್ಲಮ್ಗಳಿಗೆ ಆ ಹಣನ ಯೂಸ್ ಮಾಡೋದಾಗಿರ್ಬೋದು, ಎಲ್ಲಾ ರೀತಿಯ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೋತಾ ಇದ್ದಾರೆ. ಈ ರೀತಿ ಧಾರ್ಮಿಕ ಸಂಸ್ಥೆಗಳು ಹಿಂದೂಗಳಿಗೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ನಮ್ಮ ಹಿಂದೂ ಕುಟುಂಬಗಳು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾ ಇದಾವೆ. ಅವ್ರಿಗೆ ಟ್ರಾಪ್ ಮಾಡೋದಕ್ಕೆ ಈಸಿ ಆಗ್ತಾ ಇಲ್ಲ. ಅದೇ ರೀತಿ ಎಜುಕೇಶನ್ ನ ಇಷ್ಟು ಈಸಿಯಾಗಿ ಕೊಡೋದ್ರಿಂದ ನಮ್ಮ ಹೆಣ್ಮಕ್ಳುಗಳು ತುಂಬಾ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಅದರಿಂದ ಲವ್ ಜಿಹಾದ್ ಬಲೆಗೆ ಬೀಳೋದು ಕಡಿಮೆ ಆಗಿದೆ. ಅದೇ ರೀತಿ ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲ್ಗಳನ್ನ ನಿರ್ಮಾಣ ಮಾಡಿ ಎಷ್ಟೋ ಜನಕ್ಕೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಟ್ಟಿದೆ. ಅದೇ ರೀತಿ ಶಿಕ್ಷಣ ಸಂಸ್ಥೆ ಓಪನ್ ಮಾಡಿ ಎಷ್ಟೋ ಜನ ಮಕ್ಕಳುಗಳಿಗೆ ಫ್ರೀ ಆಗಿ ಎಜುಕೇಶನ್ ಕೊಟ್ಟಿದೆ. ಅದೇ ರೀತಿ ಎಷ್ಟೋ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದೆ. ಅದೇ ರೀತಿ ನಮ್ಮ ಹಿಂದೂಗಳಲ್ಲಿ ಇರುವಂತಹ ಜಾತಿ ವ್ಯವಸ್ಥೆನ ನಿರ್ಮೂಲನೆ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಸಾಮೂಹಿಕ ವಿವಾಹವನ್ನು ಕೂಡ ಮಾಡಿಸ್ತಾರೆ. ಯಾವುದೇ ರೀತಿಯ ಸಾಮಾಜಿಕ ಸೇವೆಗಳನ್ನ ಮಾಡಬಾರ್ದು ಅನ್ನೋದಕ್ಕೋಸ್ಕರನೇ ಈ ಷಡ್ಯಂತ್ರನ ರೂಪಿಸಿರೋದು. ನಮ್ಮೆಲ್ಲರಿಗೂ ಒಂದು ಡೌಟ್ ಇದೆ, ಲವ್ ಜಿಹಾದ್ ಇಷ್ಟೊಂದು ಸ್ಟ್ರಾಂಗ್ ಇದೆಯಾ ಅಂತ. ನಿಮ್ಗೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಹಿಂದೂ ಹೆಣ್ಮಕ್ಳು ಲವ್ ಜಿಹಾದ್ ಟ್ರಾಪ್ಗೆ ಬಿದ್ದು ಮದುವೆ ಆದ ನಂತರ ಸುಖವಾಗಿರ್ತಾರೆ ಅನ್ಕೋತಾ ಇದ್ದೀರಾ? ಅದು ಸುಳ್ಳು. ಲವ್ ಜಿಹಾದ್ ಬಲೆಗೆ ಬಿದ್ದ ನಂತರ ಮತಾಂತರ ಆಗಿ ಮದುವೆ ಆಗಿ ಅವರನ್ನ ಯೂಸ್ ಮಾಡ್ಕೊಂಡು ಆ ಹೆಣ್ಣು ಮಗಳಿಗೆ ಫ್ಯಾಮಿಲಿಯ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಆ ಹೆಣ್ಣು ಮಗಳನ್ನ ಅರಬ್ ಕಂಟ್ರಿಗಳಿಗೆ ಸೇಲ್ ಮಾಡ್ತಾರೆ. ಎಕ್ಸಾಂಪಲ್ ಬೇಕಾ ನಿಮ್ಗೆ? ನಮ್ಮ ಕಲಬುರಗಿಯಲ್ಲಿ ಆದಂತಹ ಒಂದು ಇನ್ಸಿಡೆಂಟ್. ಸ್ವತಃ ಕಲಬುರಗಿಯ ಒಬ್ಬ DC ಕೇರಳದ ಒಂದು ಹುಡುಗಿನ ಟ್ರಾಪ್ ಮಾಡಿ ಕರ್ಕೊಂಡ್ ಬಂದು ಮನೆಯಲ್ಲಿ ಇಟ್ಟು ಅತ್ಯಾಚಾರ ಮಾಡಿ ಆ ಹುಡುಗಿನ ಅರಬ್ ಕಂಟ್ರಿಗೆ ಸೇಲ್ ಮಾಡ್ತಾನೆ. ಇನ್ನು ಹೇಳ್ಬೇಕಂದ್ರೆ ಲವ್ ಜಿಹಾದ್ಗೆ ಫಾರಿನ್ ಇಂದ ಫಂಡ್ ಬರ್ತಾ ಇದೆ.
ಎಕ್ಸಾಂಪಲ್ UP ಯಲ್ಲಿ ಸಿಕ್ಕಂತಹ ಚೆಂಗೂರ್ ಬಾಬಾ, ಇವನು ಕನಿಷ್ಠ ಭಾರತದಲ್ಲಿ 1000 ಮುಸ್ಲಿಂ ಯುವಕರನ್ನ ನಿಯೋಜನೆ ಮಾಡಿದ್ದಾನೆ ಲವ್ ಜಿಹಾದ್ ಮಾಡೋದಕ್ಕೆ ಅಂತ. ಅದರಲ್ಲಿ ಕರ್ನಾಟಕವೂ ಕೂಡ ಸೇರಿದೆ. ಇವನು ಬ್ರಾಹ್ಮಣ ಹುಡುಗಿನ ಟ್ರಾಪ್ ಮಾಡೋದಕ್ಕೆ 15 ರಿಂದ 18 ಲಕ್ಷ, ಒಂದು OBC ಹುಡುಗಿನ ಟ್ರಾಪ್ ಮಾಡೋದಕ್ಕೆ 12 ರಿಂದ 15 ಲಕ್ಷ, ಒಂದು ದಲಿತ ಹುಡುಗಿಯನ್ನ ಟ್ರಾಪ್ ಮಾಡೋದಕ್ಕೆ 8 ಲಕ್ಷವನ್ನ ಕೊಡ್ತಾ ಇದ್ದ. ಇಷ್ಟೇ ಅಲ್ಲ, ಲವ್ ಜಿಹಾದ್ ಅಂದ್ರೆ ತುಂಬಾ ಇದಾವೆ, ತುಂಬಾ ತರ ಟ್ರಾಪ್ ಮಾಡ್ತಾರೆ. ಹೇಗಾದ್ರೂ ಸರಿ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಲವ್ ಜಿಹಾದ್ ಮೂಲಕ ಟ್ರಾಪ್ ಮಾಡಿ ಅವರನ್ನ ಮತಾಂತರ ಮಾಡಿ ಅರಬ್ ಕಂಟ್ರಿಗಳಿಗೆ ಸೇಲ್ ಮಾಡೋದು. ಅದೇ ರೀತಿ ಅವರನ್ನ ಟ್ರಾಕ್ ಮಾಡಕ್ ಆಗಲ್ಲ, ಅವರನ್ನ ಮತಾಂತರ ಮಾಡಕ್ ಆಗಲ್ಲ ಅನ್ನೋ ಟೈಮ್ ಅಲ್ಲಿ ಅವರನ್ನ ಯೂಸ್ ಮಾಡ್ಕೊಂಡು ಅವರನ್ನ ಮೈಲಿಗೆ ಮಾಡೋದೇ ಇವ್ರ ಉದ್ದೇಶ. ಇದ್ಯಾವುದು ಕೂಡ ನನ್ನ ಓನ್ ಒಪಿನಿಯನ್ ಅಲ್ಲ, ಇದನ್ನ ನೀವು ಗೂಗಲ್ ಅಲ್ಲಿ ಹೋಗಿ ಇವಾಗ್ಲೂ ಕೂಡ ಚೆಕ್ ಮಾಡ್ಬೋದು. ಇದು ಫ್ಯಾಕ್ಟ್, ಇದು ರಿಯಲ್ ಇದು. ಆದ್ರೆ ನಮ್ ಹಿಂದೂಗಳು ಮಾತ್ರ ಯಾವ್ದು ಕೂಡ ಹಾಗೇ ಇಲ್ಲ ಅನ್ನೋ ತರ ನಡ್ಕೋತಾ ಇದ್ದೀರಾ. ನೀವು ಅನ್ಕೋತಾ ಇರ್ಬೋದು ನಾವು ಹಿಂದೂಗಳು ಅಷ್ಟೊಂದು ಬಕ್ರಾಗಳಲ್ಲ, ನಾವು ಯೋಚನೆ ಮಾಡ್ತೀವಿ, ಎಲ್ಲಾ ವಿಚಾರಗಳು ನಮಗೆ ತಿಳಿದಿದ್ದೇವೆ ಅಂತ. ನಿಮಗೆ ಒಂದು ಮಿಥ್ಯೆ ಇಲ್ಲ, ನಮಗೆ 1947 ನಲ್ಲಿ ಸ್ವತಂತ್ರ ಬಂದೇ ಇಲ್ಲ ಅನ್ನೋದು ನಿಮ್ಗೆ ಯಾರಿಗಾರು ಗೊತ್ತಾ? 1947 ನಲ್ಲಿ ನಮ್ಗೆ ಯಾವ್ದಾದ್ರು ಅಧಿಕಾರ ಹಸ್ತಾಂತರ ಮಾತ್ರ. ನಮ್ಗೆ ಇವತ್ತಿಗೂ ಕೂಡ 1947ರಲ್ಲಿ ಸ್ವತಂತ್ರ ಸಿಕ್ಕಿದೆ ಅನ್ನೋ ಒಂದು ಸುಳ್ಳನ್ನ ಸತ್ಯವಾಗಿ ಕನ್ವರ್ಟ್ ಮಾಡ್ಕೊಂಡು ನಂಬ್ತಾ ಇದೀವಿ. 1857ರಲ್ಲಿ ಆದಂತ ಸ್ವತಂತ್ರ ಹೋರಾಟನ ಇವತ್ತಿಗೂ ಕೂಡ ನಾವು ಅದು ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ಕೇಳಲ್ಲ, ನಾವು ಅದ್ರ ಬಗ್ಗೆ ತಿಳ್ಕೊಳ್ಳಲ್ಲ. ಭಗತ್ ಸಿಂಗ್ ಅವರನ್ನ ರೆವಲ್ಯೂಷನರಿ ಟೆರರಿಸ್ಟ್ ಅಂತ ಕರೀತಾರೆ, ಅದ್ರ ಬಗ್ಗೆ ನಾವು ಏನು ಮಾತಾಡಲ್ಲ. ಇನ್ನೇಂದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಇದ್ದೀರಾ? ಯಾರೋ ಹೇಳಿದ ಸುಳ್ಳನ್ನ ಕೇಳ್ಕೊಂಡು ಅದೇ ಸತ್ಯ ಅನ್ನೋ ತರ ಬಿಂಬಿಸ್ತಾ ಇದ್ದೀರಲ್ಲ. ಒಂದು ಕಡೆ ನಮ್ಮ ಧಾರ್ಮಿಕ ದತ್ತಿಯ ದುಡ್ಡನ್ನ ತಗೊಂಡೋಗಿ ಮಸೀದಿಗಳಿಗೆ ಮತ್ತೆ ಚರ್ಚ್ಗಳಿಗೆ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಕೇಳಲ್ಲ. ನಮ್ಮ ಹಿಂದೂ ಹೆಣ್ಮಕ್ಳನ್ನ ಟ್ರಾಪ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕೇಳಲ್ಲ. ಒಂದೇ ಒಂದು ಧರ್ಮಸ್ಥಳ ಒಂದು ಸಂಸ್ಥೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದೆ ಜನಗಳಿಗೆ ಅಂದ್ರೆ ಮುಜರಾಯಿ ಇಲಾಖೆ ಅಂಡರ್ ಅಲ್ಲಿ ಇರುವಂತಹ ದೇವಸ್ಥಾನಗಳು ಇದೇ ರೀತಿ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿ ಇರ್ಬೋದು? ಊಹೆ ಮಾಡಿದೀರಾ? ಮಾಡಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಕೇಳ್ಬೇಕಾಗಿರೋದೇನನ್ನ? ರೋಡ್ ಸರಿ ಇಲ್ಲ, ಅದನ್ನ ನಾವು ಕೇಳಲ್ಲ. ನಮ್ಮ ಬೆಂಗಳೂರಲ್ಲಿ ಮೈನ್ ಪ್ರಾಬ್ಲಮ್ ಆಗಿರುವಂತಹ ಕಸದ ಬಗ್ಗೆ ನಾವು ಮಾತಾಡಲ್ಲ. ನಮ್ಮ ಇಂಡಿಯಾದಲ್ಲಿ ಬೆಂಗಳೂರು ವ್ಯಭಿಚಾರದಲ್ಲಿ ನಂಬರ್ 1 ಇದೆ. ಅತ್ಯಾಚಾರ ಇಷ್ಟೊಂದು ಆಗ್ತಾ ಇದಾವೆ, ಏನಕ್ಕೆ ಆಗ್ತಾ ಇದೆ ಅಂತ ಕೇಳಲ್ಲ. ನಮ್ಮ ಕ್ಷೇತ್ರದ ಮೇಲೆ ಕೆಟ್ಟದಾಗಿ ಮಾತಾಡ್ತಾರೆ, ನಾವು ಅದನ್ನ ಕ್ವಶನ್ ಮಾಡಲ್ಲ. ಇಷ್ಟೆಲ್ಲ ಮಾತಾಡುವಂತ ವ್ಯಕ್ತಿನ, ಇಷ್ಟೆಲ್ಲ ಆಪಾದನೆಗಳನ್ನ ಮಾಡುವಂತ ವ್ಯಕ್ತಿನ ಸಾಕ್ಷಿ ಕೇಳಲ್ಲ. ಇವತ್ತಿಗೂ ಕೂಡ ಧರ್ಮಸ್ಥಳದಲ್ಲಿ, ಧರ್ಮಸ್ಥಳ ಟ್ರಸ್ಟ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಹುಡುಗಿನೂ ಕೂಡ, ಒಬ್ಬ ಮಹಿಳೆನೂ ಕೂಡ ನನಗೆ ಈ ತರ ಅತ್ಯಾಚಾರ ಅನಾಚಾರ ಆಗಿದೆ ಅಂತ ಎಲ್ಲೂ ಕೂಡ ಯಾರೊಬ್ರು ಕೂಡ ಹೇಳಿಲ್ಲ. ಆದ್ರೂ ಕೂಡ ನಾವು ಇವತ್ತು ಧರ್ಮಸ್ಥಳ ವಿರುದ್ಧ ಮಾಡಿದಂತಹ ಆಪಾದನೆಗೆ, ಧರ್ಮಸ್ಥಳ ವಿರುದ್ಧ ಮಾಡ್ತಾ ಇರುವಂತ ಷಡ್ಯಂತ್ರಕ್ಕೆ ನಾವು ಸಪೋರ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಯೋಚನೆ ಮಾಡಿ ಒಂದು ಸೆಕೆಂಡ್, ಇಷ್ಟೆಲ್ಲ ಮಾಡ್ತಿರೋದು ಯಾವ ಕಾರಣಕ್ಕೋಸ್ಕರ, ಏನಕ್ಕಾಗಿ ಅಂತ. ಹಿಂದೂ ಧರ್ಮದ ಭದ್ರಕೋಟೆ ಆಗಿದ್ದಂತಹ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡದಲ್ಲಿ ಹೇಗಾದ್ರೂ ಸರಿ ನಮ್ಮ ಹಿಂದೂಗಳನ್ನ ಡಿವೈಡ್ ಮಾಡ್ಬೇಕು ಅನ್ಕೊಂಡಂತಹ ಮತಾಂತರಿಗಳು ಮತ್ತೆ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಎಲ್ಲಾ ಸೇರ್ಕೊಂಡು ಧರ್ಮಸ್ಥಳ ಸಂಸ್ಥೆನ ಹೇಗಾದ್ರೂ ಮಾಡಿ ಮುಜರಾಯಿ ಇಲಾಖೆಯ ತೆಕ್ಕೆಗೆ ತಗೋಬೇಕು ಅಂತ ಹೇಳಿ, ಅದರ ಹಿಡಿತಕ್ಕೆ ತಗೋಬೇಕು ಅಂತ ಹೇಳಿ ಮಾಡ್ತಾ ಇರುವಂತ ಷಡ್ಯಂತ್ರ ಇದು. ನೀವು ಯೋಚನೆ ಮಾಡಿ ಏನಕ್ಕೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಆಗಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಲಿ ಆಗಿರ್ಬೋದು ಯಾರಾದ್ರೂ ಒಬ್ರು ಲಾಯರ್ ಇದ್ದೇ ಇರ್ತಾರೆ, ಅವರನ್ನ ಹೋಗಿ ಕನ್ಸಲ್ಟ್ ಮಾಡಿ, ಅವರನ್ನ ಹೋಗಿ ಕೇಳಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುತ್ತಾ ಸಿಗಲ್ವಾ ಅಂತ. ನಿಮಗೆ ಉತ್ತರ ಸಿಗುತ್ತೆ. ನ್ಯಾಯನೇ ಸಿಗದೆ ಇರುವಂತಹ ಪ್ರಕರಣನ ಇಟ್ಕೊಂಡು ಇವತ್ತ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲಿ ಇರುವಂತಹ ಮಹಿಳೆಯರಿಗೆ ನಾನು ಹೇಳೋದೇನು ಅಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡ್ದಲೇನೆ, ಯಾವುದೇ ಡಾಕ್ಯುಮೆಂಟ್ಸ್ ಕೇಳದಲೆ ನೀವು ಮಾಡ್ಕೊಂಡಿರುವಂತಹ ಸಂಘದಲ್ಲಿರುವಂತಹ ಸದಸ್ಯರ ನಾಮಿನಿ ಮೂಲಕ ಲಕ್ಷಾಂತರ ರೂಪಾಯಿನ ನಿಮಗೆ ಸಾಲವಾಗಿ ಕೊಡ್ತಾ ಇದೆ. ಅದೇ ರೀತಿ ಶಿಕ್ಷಣ ಸಂಸ್ಥೆ ಮೂಲಕ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದೆ. ಆಯುರ್ವೇದಿಕ್ ಹಾಸ್ಪಿಟಲ್ಗಳನ್ನ ಓಪನ್ ಮಾಡಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದೆ. ಇದೇ ತರ ಧರ್ಮಸ್ಥಳದ ವಿರುದ್ಧ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟ್ರಸ್ಟ್ ನ ವಿರುದ್ಧ ಫಾಲ್ಸ್ ಅಲಿಗೇಷನ್ ನ ಮಾಡ್ಕೊಂಡೋದ್ರೆ ಮುಂದೆ ಇದ್ಯಾವುದು ಕೂಡ ಸಿಗಲ್ಲ. 1997ರಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧಾರ್ಮಿಕ ದತ್ತಿ ಸಂಸ್ಥೆನ ತರುತ್ತೆ. ತಂದಿದಂತಹ ಉದ್ದೇಶ ಏನು ಅಂದ್ರೆ, ನಮ್ಮ ಧಾರ್ಮಿಕ ಸಂಸ್ಥೆಗಳು ಯಾವುದೇ ರೀತಿಯ ಧಾರ್ಮಿಕ ಸೇವೆಗಳನ್ನ ಮಾಡಬಾರ್ದು. ಆ ತರ ಏನಾದ್ರೂ ಮಾಡಿದ್ರೆ ಗೌರ್ಮೆಂಟ್ ಮೇಲೆ ಜನಗಳು ಯಾರು ಕೂಡ ಡಿಪೆಂಡ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ಸಮಸ್ಯೆನ ತರ್ತಾರೆ. ಹೇಗೆ ಅಂತೀರಾ? ಒಂದೇ ಒಂದು ಧರ್ಮಸ್ಥಳ ಇಷ್ಟೊಂದು ಧಾರ್ಮಿಕ ಸೇವೆಗಳನ್ನ ಮಾಡ್ತಾ ಇದೆ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ 34,000ಕ್ಕೂ ಹೆಚ್ಚು ದೇವಸ್ಥಾನಗಳು ಮುಜರಾಯಿ ಇಲಾಖೆ ಅಂಡರ್ ಅಲ್ಲಿ ಇದೆ. ಆ ದೇವಸ್ಥಾನಗಳೆಲ್ಲ ಒಂದೊಂದು ಶಿಕ್ಷಣ ಸಂಸ್ಥೆನ ಓಪನ್ ಮಾಡಿದ್ರೆ ಇವತ್ತು ನಾವೆಲ್ಲ ಇಷ್ಟು ಕಷ್ಟ ಪಡುವಂತ ಅವಶ್ಯಕತೆ ಇರ್ಲಿಲ್ಲ. ನಮ್ಮ ಧಾರ್ಮಿಕ ಸಂಸ್ಥೆಗಳು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದ್ದಿದ್ರೆ ಎಷ್ಟೋ ರೀತಿಯ ಡೆವಲಪ್ಮೆಂಟ್ ಗಳಾಗಿರೋದು. ನಮ್ಮ ಹಿಂದೂ ಸಮುದಾಯ, ನಮ್ಮ ಸನಾತನ ಸಮುದಾಯ ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗಿರೋದು, ಎಜುಕೇಶನ್ ಅಲ್ಲಿ ಸ್ಟ್ರಾಂಗ್ ಆಗಿರೋದು, ಎಷ್ಟೋ ರೀತಿಯ ಡೆವಲಪ್ಮೆಂಟ್ ಗಳಾಗಿರೋದು.
ನಾವು ಯಾವುದಕ್ಕೂ ಕೂಡ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಇಲ್ಲದೆ ಇರೋ ತರ ಇರೋದು. ನಾವು ಇದು ಯಾವುದು ಕೂಡ ಯೋಚನೆ ಮಾಡ್ದಲೆ ಇವತ್ತು ಧರ್ಮಸ್ಥಳದ ವಿರುದ್ಧ ಮಾಡ್ತಾ ಇರುವಂತ ಪಿತೂರಿಗೆ, ಆಪಾದನೆಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಇವತ್ತಿಗೆ ಆ ಅನಾಮಿಕ ವ್ಯಕ್ತಿ ಭೀಮಾ ಹೇಳಿದಂತೆ 16 ಗುಂಡಿಗಳನ್ನ ತೋಡಿದ್ದಾರೆ. ಆದ್ರೆ ಅಲ್ಲಿ ಅವನು ಹೇಳೋ ರೀತಿ ಯಾವುದೇ ರೀತಿಯ ಕುರುಹುಗಳು ಸಿಕ್ಕಿಲ್ಲ. ಆದ್ರೂ ಕೂಡ ನಮ್ ಜನಗಳು ಅವರಿಗೇನೆ ಸಪೋರ್ಟ್ ಮಾಡ್ತಾ ಇದೀವಿ. ನಾವೆಲ್ಲರೂ ಇಲ್ಲಿ ಜೈನ ಮತ್ತೆ ಹಿಂದೂ ಅಂತ ಹೇಳಿ ನಮ್ಮಲ್ಲೇ ಮನಸ್ತಾಪ ಬರೋ ರೀತಿ ಮಾಡಿದಂತಹ ಕಾಂಗ್ರೆಸ್ ಮತ್ತೆ ಮತಾಂತರಿಗಳು ಲವ್ ಜಿಹಾದ್ಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ರೋಹಿತ್ ವೇಮುಲಾ ಕಾಯ್ದೆನ ತರೋದಿ ಕೊಟ್ಟಿದ್ದಾರೆ. ಈ ಬಿಲ್ ನ SC ST ಮತ್ತೆ OBC ಮತ್ತೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗಳಲ್ಲಿ ಆಗ್ತಾ ಇರುವಂತಹ ಜಾತಿ ನಿಂದನೆನ ತಡಿಬೇಕು ಅನ್ನೋ ಒಂದು ಕಾರಣಕ್ಕೆ ತರ್ತಾ ಇದ್ದಾರೆ. SC ST ಕಾಯ್ದೆ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಸ್ಲಿಮ್ಸ್ ಅವರಿಗೆ ಅನುಕೂಲ ಆಗ್ಲಿ, ಅವರು ಲವ್ ಜಿಹಾದ್ ಮಾಡ್ಲಿ, ಲವ್ ಜಿಹಾದ್ಗೆ ಅನುಕೂಲ ಆಗ್ಲಿ ಅನ್ನೋ ತರ ಈ ಬಿಲ್ ನ ತರೋದಿ ಹೊರಟಿದೆ. ಹೇಗೆ ಅಂತೀರಾ? ಈಗ ನೀವೇ ಯೋಚನೆ ಮಾಡಿ, ಒಂದು ಹುಡುಗಿ ಲವ್ ಮಾಡೋದಕ್ಕೆ ಒಪ್ನಿಲ್ಲ ಅಂದ್ರೆ ಆ ಹುಡುಗಿ ಹಿಂದೆ ಬಿದ್ದು ಆ ಹುಡುಗಿನ ಟಾರ್ಚರ್ ಕೊಟ್ಟು, ನೀನು ನನ್ನ ಲವ್ ಮಾಡ್ಲಿಲ್ಲ ಅಂದ್ರೆ ಕೈ ಕುಯ್ಕೋತೀನಿ, ಸೂಸೈಡ್ ಮಾಡ್ಕೋತೀನಿ, ನೇಣ್ ಹಾಯ್ಕೋತೀನಿ, ವಿಷ ಕುಡಿತೀನಿ, ಇಲ್ಲ ಅಂದ್ರೆ ನಿನ್ನ ಮನೆಯವ್ರನ್ನ ನಾನು ಸಾಯಿಸ್ತೀನಿ ಅಂತ ಬೆದರಿಕೆ ಒಡ್ಡಿ ಲವ್ ಜಿಹಾದ್ ನ ಮಾಡ್ತಾ ಇದ್ದಂತವ್ರು ಇನ್ ಮುಂದೆ ನೀನು ನನ್ನ ಲವ್ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ ಮೇಲೆ ಫಾಲ್ಸ್ FIR ನ ಹಾಕ್ತೀನಿ, FIR ಮಾಡೋದ್ರಿಂದ ನಿನ್ನ ಲೈಫ್ ಕೊಲಾಪ್ಸ್ ಆಗುತ್ತೆ, ನಿನ್ನ ಕೆರಿಯರ್ ಕೊಲಾಪ್ಸ್ ಆಗುತ್ತೆ ಅಂತ ಹೇಳಿ ಲವ್ ಜಿಹಾದ್ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅವರು ಈ ಬಿಲ್ ನ ತರೋದಿ ಕೊಟ್ಟಿದ್ದಾರೆ. ಇದರಲ್ಲಿ ಶಾಕಿಂಗ್ ವಿಚಾರ ಏನು ಅಂದ್ರೆ, ರೋಹಿತ್ ವೇಮುಲಾ ಅಂತ ಯಾರಿದ್ದಾನೆ ಅವನು ತೆಲಂಗಾಣ ಮೂಲದವನು. ಇವನು ಕೀಳ್ ಜಾತಿಯವನು ಅಂತ ಹೇಳಿ ನಿಂದನೆ ಮಾಡಿದಕ್ಕೆ ಇವನು ಸೂಸೈಡ್ ಮಾಡ್ಕೊಂಡು ಸತ್ತ ಅಂತ ಹೇಳ್ಬಿಟ್ಟು ತೆಲಂಗಾಣದಲ್ಲಿ ತುಂಬಾ ಹೋರಾಟ ಆಗುತ್ತೆ. ಆದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ, ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಈ ಕೇಸ್ ನ ಎಂಕ್ವೈರಿ ಮಾಡುತ್ತೆ. ಆ ಎಂಕ್ವೈರಿಯಲ್ಲಿ ತಿಳಿದಿದ್ದೇನು ಅಂದ್ರೆ, ರೋಹಿತ್ ಎನ್ನುವವನು ಯಾವುದೇ ರೀತಿಯ ಜಾತಿ ನಿಂದನೆಯಿಂದ ಮನನೊಂದು ಸೂಸೈಡ್ ಮಾಡ್ಕೊಂಡಿಲ್ಲ. ಅವನು ಯೂನಿವರ್ಸಿಟಿಗೆ ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಟಿದ್ದ. ಆ ವಿಚಾರ ತಿಳಿದ್ಮೇಲೆ ಇವನು ಸೂಸೈಡ್ ಮಾಡ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಸ್ವತಃ ತೆಲಂಗಾಣ ಕಾಂಗ್ರೆಸ್ ಎಂಕ್ವೈರಿ ಮಾಡಿ ಕ್ಲೋಸ್ ಮಾಡಿದೆ. ಬಟ್ ಆದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಆ ಹೆಸರಿನಲ್ಲಿ ರೋಹಿತ್ ವೇಮುಲಾ ಬಿಲ್ ನ ಪಾಸ್ ಮಾಡೋದಕ್ಕೆ ಅಂತ ಹೊರಟಿದೆ. ನೀವೇ ಅರ್ಥ ಮಾಡ್ಕೊಳ್ಳಿ, ಯಾವ್ದೋ ಒಂದು BJP ಪಕ್ಷ ಇದ್ದು ಬೇರೆ ಯಾವ್ದಾದ್ರು ಪಕ್ಷ ಇದ್ದು ಇದನ್ನ ಎಂಕ್ವೈರಿ ಮಾಡಿ ಕೇಸ್ ಕ್ಲೋಸ್ ಮಾಡಿದ್ರೆ ನಂಬದ್ ಬೇಡ ಅನ್ಬೋದಾಯ್ತು. ಇಲ್ಲಿ ಸ್ವತಃ ಕಾಂಗ್ರೆಸ್ ಸರ್ಕಾರ ಇದ್ದು ಇದು ಜಾತಿ ನಿಂದನೆಯಿಂದ ಆದಂತಹ ಸೂಸೈಡ್ ಅಲ್ಲ, ಇದು ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಟ ಕಾರಣದಿಂದ ಆದಂತಹ ಸೂಸೈಡ್ ಅಂತ ಹೇಳಿದ್ರು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬಿಲ್ ನ ಪಾಸ್ ಮಾಡೋದಕ್ಕೆ ಅಂತ ಮುಂದಾಗಿದೆ. ಇದರ ಉದ್ದೇಶ ಒಂದೇ, ಇನ್ ಮುಂದೆ ಮೇಲ್ಜಾತಿಯವರು ಯಾರು ಕೂಡ ಹಿಂದೂ ಧರ್ಮದ ಪರ ಹೋರಾಟ ಮಾಡಬಾರ್ದು, ಹಿಂದೂ ಧರ್ಮದ ರಕ್ಷಣೆಗಾಗಿ ನಿಲ್ಬಾರ್ದು, ಲವ್ ಜಿಹಾದ್ಗೆ ಪ್ರೇರೇಪಣೆ ಮಾಡೋದಕ್ಕೆ ಇನ್ ಮುಂದೆ ಯಾರು ಕೂಡ ಮುಸ್ಲಿಮ್ಸ್ ಅವರನ್ನ ನಿಂದನೆ ಮಾಡದೇ ಇರ್ಲಿ ಅಂತ ಹೇಳಿ, ಇನ್ ಮುಂದೆ ಟೆರರಿಸ್ಟ್ ಗಳನ್ನ ಟೆರರಿಸ್ಟ್ ಅಂತ ಕರೀದೇ ಇರ್ಲಿ ಅಂತ ಹೇಳಿ, ಮುಸ್ಲಿಮ್ಸ್ ಅವರನ್ನ ಮತ್ತೆ ಮುಸ್ಲಿಮ್ಸ್ ಅವರು ಮಾಡ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಮಾತಾಡದೇ ಇರ್ಲಿ ಅಂತ ಹೇಳಿ ಈ ಬಿಲ್ ನ ತರೋದಿ ಕೊಟ್ಟಿದ್ದಾರೆ. ಇನ್ ಮುಂದೆ RSS ಪರ ಮಾತಾಡೋದಾಗಿರ್ಬೋದು, ಹಿಂದೂ ಸಂಘಟನೆಗಳ ಬಗ್ಗೆ ಮಾತಾಡೋದಾಗಿರ್ಬೋದು, ಮತ್ತೊಂದು ಮಗದೊಂದು ಮಾಡಿದ್ರೆ ಮುಸ್ಲಿಂ ಕಮ್ಯುನಿಟಿಯ ಯಾರಾದ್ರೂ ಒಬ್ಬ ವಿದ್ಯಾರ್ಥಿ ಹಿಂದೂ ಹುಡುಗನ ಮೇಲೆ ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ಸಾಕು, ಯಾವುದೇ ರೀತಿಯ ಎಂಕ್ವೈರಿ ಇಲ್ದಲೆ ಆ ಹುಡುಗನ ಮೇಲೆ ನಾನ್ ಬೇಲೆಬಲ್ ಕೇಸ್ ನ ಹಾಕ್ಬೋದು. ಈಗಾದ್ರೂ ಕೂಡ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಈ ಲವ್ ಜಿಹಾದ್ ಬಲೆಗೆ ನಿಮ್ಮ ಮಕ್ಕಳು ಕೂಡ ಬೀಳ್ಬೋದು. ಯಾರ್ಯಾರು ಹೆಣ್ಣಿನ ಪರ, ಹೆಣ್ಣಿನ ಮೇಲೆ ಆಗ್ತಾ ಇರುವಂತ ಅನ್ಯಾಯ ಅತ್ಯಾಚಾರದ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೀರಲ್ವಾ, ಅವರೆಲ್ಲ ಎಲ್ಲಾ ಧರ್ಮಗಳಲ್ಲೂ ಆಗ್ತಿರುವಂತ ಅನ್ಯಾಯದ ಬಗ್ಗೆ ಮಾತಾಡಿ. ಯಾಕೆ ಮಾತಾಡಕ್ ಭಯನಾ? ಆಗಲ್ವಾ? ಯಾಕೆ ಹಿಂದೂಗಳು ಮಾತ್ರ ನೀವೇನೇ ಅಂದ್ರೂ ಕೂಡ ಸಹಿಸ್ಕೊಂಡಿರ್ತೀವಿ ಅಂತನಾ? ಬೇರೆ ಧರ್ಮಗಳಲ್ಲಿ ಹೆಣ್ಣಿನ ಮೇಲೆ ಆಗ್ತಾ ಇರುವಂತಹ ಅನ್ಯಾಯ ಅತ್ಯಾಚಾರದ ಬಗ್ಗೆ ಮಾತಾಡೋಕೆ ಆಗಲ್ವಾ ನಿಮ್ಗೆ? ಅಲ್ಲಿ ಅನ್ಯಾಯ ಅತ್ಯಾಚಾರನ ಲೀಗಲೈಸ್ ಮಾಡಾಕಿದ್ರೆ ಅದ್ರ ಬಗ್ಗೆ ಮಾತಾಡೋಕೆ ಭಯ ನಿಮ್ಗೆ? ಮಾತಾಡೋಕೆ ಭಯ ಆದ್ರೆ ಬೊಗಳೋದು ನಿಲ್ಸಿ, ಜನಗಳನ್ನ ಯಾಮಾರ್ಸೋದ್ ನಿಲ್ಸಿ. ಒಂದ್ ಕಡೆ ಬಂದು ಹೆಣ್ಣಿಗೆ ಅತ್ಯಾಚಾರ ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ತೀನಿ ಅಂತೀರಾ, ಇನ್ನೊಂದ್ ಕಡೆ ಅನ್ಯಾಯ ಅತ್ಯಾಚಾರನ ಲೀಗಲೈಸ್ ಮಾಡಾಕಿದ್ದಾರೆ ಅದ್ರ ಬಗ್ಗೆ ಮಾತಾಡಲ್ಲ ಅಂತೀರಾ. ಇಷ್ಟೆಲ್ಲ ಹೇಳಿದ್ಮೇಲೆ ಕೂಡ ನೀವು ಅವರನ್ನೇ ಸಪೋರ್ಟ್ ಮಾಡ್ತೀನಿ ಅನ್ನೋದಾದ್ರೆ ನಾನ್ ನಿಮ್ಗೊಂದ್ ಮಾತು ಹೇಳ್ತೀನಿ, ಇವತ್ತು ಯಾರ್ಯಾರು 4 ಕಾಸಿಗೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಾ, ಅಧರ್ಮದ ವಿರುದ್ಧ ನಡೀತಾ ಇರಾ, ಅವರು ಮುಂದೆ ಒಂದು ದಿವಸ ಪಶ್ಚಾತ್ತಾಪ ಪಡೋ ಅಂತ ಟೈಮ್ ಬಂದೇ ಬರುತ್ತೆ, ಬರಲೇಬೇಕು. ಅದು ಕಾಲಚಕ್ರ, ಅದು ಧರ್ಮ.